ಎಲ್ಲರಿಗೂ ನಮಸ್ಕಾರ ಪ್ರಿಯ ವೀಕ್ಷಕರೇ. ಇದೇ 2026ರ ಮಾರ್ಚ್ 3ನೇ ತಾರೀಕಿನಂದು ಮಂಗಳವಾರ ಹೋಳಿ ಹುಣ್ಣಿಮೆ ದಿನ ಸಂಪೂರ್ಣ ಚಂದ್ರಗ್ರಹಣ ಸಂಭವಿಸಲಿದೆ. ಇದಕ್ಕೆ ಕೇತುಗ್ರಸ್ತ ಚಂದ್ರಗ್ರಹಣ ಅಂತಾನೂ ಕರೀತಾರೆ. ಇದು 2026ರ ಅತಿ ದೊಡ್ಡ ಚಂದ್ರಗ್ರಹಣವಾಗಿದೆ. ಈ ಚಂದ್ರಗ್ರಹಣದ ದಿನದಿಂದ ಈ 12 ರಾಶಿಗಳಲ್ಲಿ ಕೇವಲ ಈ 7 ರಾಶಿ ಜನರು ಜೀವನದಲ್ಲಿ ಸಿರಿವಂತರಾಗುವರು. ಈ ಚಂದ್ರಗ್ರಹಣದ ನಂತರ ಕೇವಲ ಧನ ಸಂಪತ್ತಿನ ಮಳೆ ಸುರಿಯುವುದು ಅಷ್ಟೇ ಅಲ್ಲ, ಈ 7 ರಾಶಿಯವರ ಜನರ ಅದೃಷ್ಟವು ಆಕಾಶದೆತ್ತರಕ್ಕೆ ಏರುವುದು. ಲಕ್ಷ್ಯ ಅಲ್ಲ, ಕೋಟ್ಯಾಧಿಪತಿ ಕೂಡ ಆಗುವರು. ಕೋರ್ಟ್ ಕಚೇರಿಗಳಲ್ಲಿ ಈ ರಾಶಿಯವರಿಗೆ ಜಯಬೇರಿಯ ಗೆಲುವು ಸಿಗುತ್ತದೆ. ಈ ಚಂದ್ರಗ್ರಹಣದ ನಂತರ ಈ 7 ರಾಶಿಯವರು ಶ್ರೀಮಂತರಾಗುವುದನ್ನು ತಪ್ಪಿಸಲು ಈ ಪ್ರಪಂಚದಲ್ಲಿರುವ ಯಾವ ಶಕ್ತಿಯಿಂದಲೂ ಸಾಧ್ಯವಾಗುವುದಿಲ್ಲ. ಹಾಗಾಗಿ ಸ್ನೇಹಿತರೆ, ಮಾರ್ಚ್ 3ನೇ ತಾರೀಕಿನಂದು ಈ ಸಂಪೂರ್ಣ ಚಂದ್ರಗ್ರಹಣ ಹಿಡಿಯುತ್ತಿದ್ದಂತೆ 12 ರಾಶಿಯ ಜನರಲ್ಲಿ ಈ 7 ರಾಶಿ ಚಕ್ರದ ಜನರು ಅದೃಷ್ಟವು ಪೂರ್ತಿಯಾಗಿ ಬದಲಾಗುತ್ತದೆ. ಈ ರಾಶಿಯವರು ಹಣ ಸಂಪತ್ತಿನಿಂದ ಆವರಿಸಿಕೊಳ್ಳುವರು. ಈ ರಾಶಿಯ ಜನರಿಗೆ ಚಂದ್ರಗ್ರಹಣದ ನಂತರ ಕುಬೇರ ದೇವರು, ಚಂದ್ರ ದೇವರು ಜೊತೆಗೆ ಹಲವಾರು ದೇವಾನುದೇವತೆಗಳ ಅನುಗ್ರಹ ಸಿಗಲಿದೆ. ಈ 7 ರಾಶಿಯ ಜನರ ಜೀವನದಲ್ಲಿ ನವಗ್ರಹಗಳು ಶಕ್ತಿಶಾಲಿಯಾಗುತ್ತಿವೆ. ಹಾಗಿದ್ರೆ ಈ 7 ರಾಶಿ ಜನರು ಯಾರು, ಅವರ ಜೀವನ ಈ ಚಂದ್ರಗ್ರಹಣದಿಂದ ಹೇಗೆ ಬದಲಾಗುತ್ತದೆ ಎಂದು ಈ ವಿಡಿಯೋದಲ್ಲಿ ಆ 7 ರಾಶಿಯ ಜನರ ಬಗ್ಗೆ ಸಂಪೂರ್ಣವಾಗಿ ನಿಖರವಾದ ಮಾಹಿತಿಯನ್ನು ತಿಳಿಸಿಕೊಡ್ತೀವಿ. ಜೊತೆಗೆ ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಿಮಗೆ ಮಾರ್ಚ್ 3ನೇ ತಾರೀಕಿನಂದು ಮಂಗಳವಾರ ಸಂಭವಿಸುವ ಚಂದ್ರಗ್ರಹಣ ಭಾರತದಲ್ಲಿ ಯಾವಾಗ ಪ್ರಾರಂಭವಾಗುತ್ತದೆ ಮತ್ತು ಇದರ ಮುಕ್ತಾಯ ಯಾವಾಗ ಆಗುತ್ತೆ, ಇಲ್ಲಿ ಯಾವ ರೀತಿ ತಪ್ಪನ್ನು ಚಂದ್ರಗ್ರಹಣದ ಸಮಯದಲ್ಲಿ ನೀವು ಮರೆತರೂ ಸಹ ಈ ತಪ್ಪನ್ನು ಮಾಡಬಾರದು, ಇಲ್ಲಿ ಯಾವ ರೀತಿ ಉಪಾಯವನ್ನು ಚಂದ್ರಗ್ರಹಣದ ದಿನ ಮಾಡಬಹುದು, ಈ ಉಪಾಯವನ್ನು ಮಾಡಿದ ನಂತರ ನೀವು ನಿಮ್ಮ ಜೀವನದ ಎಲ್ಲ ರೀತಿಯ ಸಮಸ್ಯೆಗಳಿಂದ ಮುಕ್ತಿ ಹೊಂದುವಿರಿ. ಚಂದ್ರಗ್ರಹಣದ ಸೂತಕ ಕಾಲ ಎಷ್ಟು ಸಮಯದವರೆಗೆ ಇರುತ್ತೆ ಮತ್ತು ಜ್ಯೋತಿಷ್ಯ ಶಾಸ್ತ್ರದ ಅನುಗುಣವಾಗಿ ಎಲ್ಲ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ. ಸ್ನೇಹಿತರೆ, ವಿಶೇಷವಾಗಿ ನಿಮ್ಮ ಮನೆಯಲ್ಲಿ ಗರ್ಭಿಣಿ ಮಹಿಳೆಯರು ಇದ್ದರೆ ಮತ್ತು ಅವರು ಈ ಚಂದ್ರಗ್ರಹಣದ ದಿನ ಯಾವ ಎಚ್ಚರಿಕೆಯನ್ನು ವಹಿಸಬೇಕು, ಇದರ ಬಗ್ಗೆ ನಮ್ಮ ವೇದ ಪುರಾಣಗಳಲ್ಲಿ ಕ್ಲಿಯರ್ ಆಗಿ ಹೇಳಿದ್ದಾರೆ. ಸ್ನೇಹಿತರೆ, ಒಂದು ವೇಳೆ ಯಾರಾದರೂ ಮಹಿಳೆಯರು ಈ ವಿಷಯದ ಬಗ್ಗೆ ನಿರ್ಲಕ್ಷ್ಯ ವಹಿಸಿದರೆ ಈ ಚಂದ್ರಗ್ರಹಣದ ಕೆಟ್ಟ ಪ್ರಭಾವವು ಅವರಿಗೆ ಜನಿಸುವಂತಹ ಶಿಶುವಿನ ಮೇಲೆ ಬೀಳಬಹುದು. ಚಂದ್ರಗ್ರಹಣದ ದಿನ ಮಕ್ಕಳನ್ನು ಹಿಡಿದುಕೊಂಡು ಮನೆಯಲ್ಲಿ ಜನರು ಯಾವ ರೀತಿಯ ಎಚ್ಚರಿಕೆ ಕ್ರಮಗಳನ್ನು ವಹಿಸಬೇಕು, ಇದರ ಬಗ್ಗೆಯೂ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀವಿ. ಯಾಕೆಂದ್ರೆ ಈ ಚಂದ್ರಗ್ರಹಣವು 2026ರಲ್ಲಿ ಸಂಭವಿಸುವ ಅತಿ ದೊಡ್ಡ ಚಂದ್ರಗ್ರಹಣವಾಗಿದೆ. ಇದೇನು ಸಾಧಾರಣವಾದ ಗ್ರಹಣವಲ್ಲ, ಬದಲಿಗೆ ಈ ಚಂದ್ರಗ್ರಹಣವು ಅತಿ ದೊಡ್ಡ ಮಹಾ ಚಂದ್ರಗ್ರಹಣವಾಗಿದೆ. ಈ ಸಮಯದಲ್ಲಿ ನೀವು ತುಂಬಾ ಎಚ್ಚರಿಕೆಯಿಂದ ಇರಬೇಕು. ಒಂದು ವೇಳೆ ಈ ಸಮಯದಲ್ಲಿ ನಮ್ಮ ವೇದ ಪುರಾಣಗಳಲ್ಲಿ ತಿಳಿಸಿಕೊಟ್ಟಿರುವ ಉಪಾಯವನ್ನು ಮಾಡಿದ್ರೆ, ಅಂದ್ರೆ ಕೇವಲ ಇಷ್ಟೇ ಮಾಡಿದ್ರೆ ಸಾಕು, ನೀವು ಜೀವನದಲ್ಲಿ ಸರ್ವಕೋಟಿ ವಿಧವಾದ ಸಮಸ್ಯೆಗಳಿಂದ ಮುಕ್ತಿಯನ್ನು ಹೊಂದುವಿರಿ. ಹಾಗಾಗಿ ಈ ವಿಡಿಯೋವನ್ನು ಕೇವಲ ನಿಮಗೋಸ್ಕರ ಅಷ್ಟೇ ಅಲ್ಲ ಸ್ನೇಹಿತರೆ, ನಿಮ್ಮ ಇಡೀ ಕುಟುಂಬದ ಒಳ್ಳೆಯದಕ್ಕಾಗಿ. ಹಾಗಾಗಿ ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆಯವರೆಗೆ ಪೂರ್ತಿಯಾಗಿ ನೋಡಿ. ಯಾಕೆಂದ್ರೆ ಅರ್ಧ ಮಾಹಿತಿ ಅಪಾಯಕಾರಿ. ಹಾಗಾಗಿ ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಒಂದು ಮಾತನ್ನ ನೆನಪಿನಲ್ಲಿಟ್ಕೊಳ್ಳಿ ಸ್ನೇಹಿತರೆ, ಇಲ್ಲಿ ನಮ್ಮ ದಿನ ಒಳ್ಳೆಯದೇ ಆಗಲಿ ಅಥವಾ ಕೆಟ್ಟದ್ದೇ ಆಗಲಿ, ಆತ್ಮಗಳ ಜೊತೆ ಲೀನವಾಗಿರುವ ಭಗವಂತನಾದ ಶಿವನನ್ನು ನೆನೆಯುವುದನ್ನು ಯಾವತ್ತಿಗೂ ಮರೆಯದಿರಿ. ಇಲ್ಲಿ ನಾವು ಭಕ್ತಿಯಿಂದ ಸ್ವಲ್ಪ ಪೂಜೆ ಪಠಣೆ ಮಾಡಿದ್ರೆ ಸಾಕು, ತಕ್ಷಣವೇ ಅವರು ಒಲಿಯುತ್ತಾರೆ. ಅಂತ ವ್ಯಕ್ತಿಗಳಿಗೆ ಅವರು ತಮ್ಮ ಆಶೀರ್ವಾದವನ್ನು ಕೊಡ್ತಾರೆ. ಹಾಗಾಗಿ ನಿಮ್ಮ ಮೇಲೆ ಮತ್ತು ನಿಮ್ಮ ಕುಟುಂಬದವರ ಮೇಲೆ ಭಗವಂತನ ಆಶೀರ್ವಾದ ಸದಾ ಇರಬೇಕು ಅಂತ ಬಯಸಿದವರು ಭಕ್ತಿಯಿಂದ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡಿದೆ ಮರಿಬೇಡಿ. ಹಾಗೆಯೇ ಸಾಧ್ಯವಾದರೆ ಈ ವಿಡಿಯೋವನ್ನು ಎಲ್ರಿಗೂ ಶೇರ್ ಮಾಡಿ ಸ್ನೇಹಿತರೆ. 2026ರ ಈ ವರ್ಷದ ಮೊದಲನೇ ಸಂಪೂರ್ಣ ಚಂದ್ರಗ್ರಹಣ ಮಾರ್ಚ್ 3 ಮಂಗಳವಾರದ ದಿನ ಸಂಭವಿಸುತ್ತೆ. ನಮ್ಮ ಪೌರಾಣಿಕ ಕಥೆಯ ಪ್ರಕಾರ ಯಾವಾಗ ರಾಹು, ಕೇತು ಮತ್ತು ಚಂದ್ರ ಅಥವಾ ಸೂರ್ಯನನ್ನು ಆವರಿಸಿಕೊಳ್ಳಲು ಬರುತ್ತದೆಯೋ ಆಗ ಗ್ರಹಣವು ಹಿಡಿಯುತ್ತದೆ. ಆದರೆ ವಿಜ್ಞಾನದ ಅನುಸಾರ ಯಾವಾಗ ಸೂರ್ಯ ಮತ್ತು ಚಂದ್ರನ ನಡುವೆ ಭೂಮಿ ಅಡ್ಡ ಬರುತ್ತದೆಯೋ ಇಲ್ಲಿ ಚಂದ್ರಗ್ರಹಣ ಹಿಡಿಯುತ್ತದೆ. ಹಿಂದೂ ಸಂಪ್ರದಾಯದ ಪ್ರಕಾರ, ಪೌರಾಣಿಕ ಕಥೆಯ ಪ್ರಕಾರ ಮತ್ತು ಹಿಂದೂ ಗ್ರಂಥಗಳ ಪ್ರಕಾರ ಯಾವಾಗ ಗ್ರಹಣದ ಕಾಲ ಹಿಡಿಯುವ ಮುನ್ನ ಸೂತಕದ ಕಾಲವೂ ಕೂಡ ಪ್ರಾರಂಭವಾಗುತ್ತದೆ. ಈ ಸಮಯದಲ್ಲಿ ಯಾವುದೇ ರೀತಿ ಶುಭ ಕಾರ್ಯಗಳನ್ನು ಮಾಡುವುದಿಲ್ಲ. ಮಾರ್ಚ್ 3ರಂದು
ರಾಹುಗ್ರಸ್ತ ಸಂಪೂರ್ಣ ಚಂದ್ರಗ್ರಹಣ ಯಾವಾಗ ಪ್ರಾರಂಭವಾಗಿ ಯಾವಾಗ ಮುಕ್ತಾಯಗೊಳ್ಳುತ್ತದೆ ಅಂದ್ರೆ ಶ್ರೀ ವಿಶ್ವ ವಸುನಾಮ ಸಂವತ್ಸರ ಫಾಲ್ಗುಣ ಮಾಸ ಶಿಶಿರ ಋತು ಉತ್ತರಾಯಣ ಶುಕ್ಲ ಪಕ್ಷದಲ್ಲಿ ಬೆಳಿಗ್ಗೆ 8:30 ಪ್ರಾರಂಭವಾಗುತ್ತದೆ ಮತ್ತು ಮಧ್ಯಕಾಲ ಅಂದ್ರೆ ಸಂಪೂರ್ಣ ಗ್ರಹಣ ಆರಂಭ ಬೆಳಿಗ್ಗೆ 11 ಗಂಟೆಗೆ ಮತ್ತು ಈ ಗ್ರಹಣದ ಮುಕ್ತಾಯ ಮಧ್ಯಾಹ್ನ 1:30 ಈ ಗ್ರಹಣವು ಮುಕ್ತಾಯವಾಗುತ್ತದೆ. ಭಾರತದಲ್ಲಿ ಈ ಸಮಯದಲ್ಲಿ ಹಗಲು ಇರುವುದರಿಂದ ನೇರವಾಗಿ ಕಾಣಲು ಸಾಧ್ಯ ಕಡಿಮೆ ಇರುತ್ತದೆ. ಯಾವಾಗ ಚಂದ್ರಗ್ರಹಣ ಹಿಡಿಯುತ್ತದೆಯೋ ಹಾಗೂ ಚಂದ್ರ ತನ್ನ ರಾಶಿಯನ್ನು ಬದಲಾಯಿಸುತ್ತಾನೆ. ಆ ಕಾರಣದಿಂದಾಗಿ ಪ್ರತ್ಯಕ್ಷವಾಗಿಯೋ ಪರೋಕ್ಷವಾಗಿಯೋ ಎಲ್ಲಾ ರಾಶಿ ಚಕ್ರದ ಮೇಲೆ ಇದರ ಪ್ರಭಾವವೂ ಇರುತ್ತದೆ. ಮಾರ್ಚ್ 3ರಂದು ಸಂಭವಿಸುವ ಈ ಚಂದ್ರಗ್ರಹಣ ಯಾವಾಗ ಇಳಿಯುತ್ತದೆಯೋ ಇಂಥ ಸಮಯದಲ್ಲಿ ಎಲ್ಲಾ ನವಗ್ರಹಗಳು ತನ್ನ ಸ್ಥಿತಿಯನ್ನು ಬದಲಾಯಿಸುತ್ತವೆ. ಇದಾದ ನಂತರ 12 ರಾಶಿಯ ಮೇಲೆ ಇದರ ಪ್ರಭಾವವೂ ಬೀರುತ್ತದೆ. ಆದರೆ 12 ರಾಶಿ ಚಕ್ರದಲ್ಲಿ ಈ ಕೇವಲ 7 ರಾಶಿಯವರ ಜನರ ಜೀವನದಲ್ಲಿ ಅತ್ಯದ್ಭುತವಾದ ಚಮತ್ಕಾರಿಕ ಸಕಾರಾತ್ಮಕ ಬದಲಾವಣೆ ತರುತ್ತದೆ. ಈ 7 ಅದೃಷ್ಟ ರಾಶಿಯ ಜನರ ಬಗ್ಗೆ ಒಂದೊಂದಾಗಿ ತಿಳಿಯೋಣ ಬನ್ನಿ ಸ್ನೇಹಿತರೆ. ಅದಕ್ಕಿಂತ ಮೊದಲು ವಿಡಿಯೋಗೆ ನೀವಿನ್ನೂ ಇಲ್ಲಿವರೆಗೂ ಲೈಕ್ ಮಾಡದೇ ಇದ್ರೆ ದಯವಿಟ್ಟು ಈ ವಿಡಿಯೋಗೆ ಲೈಕ್ ಕೊಟ್ಟು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತಿ. ಯಾಕೆಂದ್ರೆ ನಾವು ಹಾಕುವ ಎಲ್ಲಾ ಜ್ಯೋತಿಷ್ಯ ಮಾಹಿತಿಯನ್ನು ನೀವು ಮೊದಲು ನೋಡಬಹುದು. ಸ್ನೇಹಿತರೆ, ಈ 7 ಅದೃಷ್ಟ ರಾಶಿಗಳಲ್ಲಿ ನಿಮ್ಮ ರಾಶಿ ಅಷ್ಟೇ ಅಲ್ಲ, ನಿಮ್ಮ ಕುಟುಂಬದವರ ಯಾರ ರಾಶಿ ಇದೆ ಅಂತಾನೂ ಸಂಪೂರ್ಣವಾಗಿ ನೋಡಿ. ಎಲ್ಲಕ್ಕಿಂತ ಮೊದಲನೇ ಅದೃಷ್ಟವಾದ ಭಾಗ್ಯಶಾಲಿ ರಾಶಿ ಮೇಷರಾಶಿ. ಮೇಷರಾಶಿಯವರಿಗೆ ಈ ಹೋಳಿ ಹುಣ್ಣಿಮೆ ಮತ್ತು ಈ ಸಂಪೂರ್ಣ ಚಂದ್ರಗ್ರಹಣದ ಪ್ರಭಾವದಿಂದ ತುಂಬಾ ಯಶಸ್ಸು ಸಿಗಲಿದೆ. 2026 ಮಾರ್ಚ್ 3ರಂದು ಸಂಭವಿಸುವ ಚಂದ್ರಗ್ರಹಣವು ನಿಮ್ಮ ಮೆಂಟಲ್ ಫೋಕಸ್ ಮತ್ತು ಆಂತರಿಕ ಶಕ್ತಿ ಮೇಲೆ ಬಲವಾದ ಪರಿಣಾಮ ಬೀರಲಿದೆ. ಇದು ನಿಮ್ಮ ಜೀವನದಲ್ಲಿ ಆರ್ಥಿಕ ಬದಲಾವಣೆಯ ಕಾಲಘಟ್ಟ ಆಗಿರುವುದಕ್ಕೆ ಸಂಕೇತ. ಈ ಸಮಯದಲ್ಲಿ ನೀವು ತಾಳ್ಮೆ, ಯೋಚನೆ ಮತ್ತು ಬುದ್ಧಿವಂತಿಕೆಯನ್ನು ಒಟ್ಟಾಗಿ ಉಪಯೋಗಿಸಿದರೆ ದೊಡ್ಡ ಆರ್ಥಿಕ ಲಾಭಗಳ ದ್ವಾರ ತೆರೆಸಬಹುದು. ಏಕೆಂದರೆ ಗ್ರಹಣವು ನಿಮ್ಮ 10ನೇ ಮನೆಯ ಮೇಲೆ ಪರಿಣಾಮ ಬೀರುವ ಸಾಧ್ಯತೆಯಾಗುತ್ತದೆ ಮತ್ತು ಹಳೆಯ ಗೊಂದಲಗಳು ಸ್ವಲ್ಪ ಕಡಿಮೆಯಾಗುತ್ತವೆ. ನಿಮ್ಮ ಉದ್ಯೋಗ, ವ್ಯವಹಾರ ಅಥವಾ ಬಂಡವಾಳ ಹೂಡಿಕೆಗಳಲ್ಲಿ ನೆಗೆಟಿವ್ ಮನೋಭಾವದಿಂದ ಹೊರಬಂದು ಹೊಸ ಪ್ರಯತ್ನಗಳನ್ನು ಮಾಡಿ. ಇದು ನಿಮ್ಮಲ್ಲಿ ಸ್ಫೂರ್ತಿಯ ಹೊಸ ಆದಾಯವನ್ನು ಪ್ರಾರಂಭಿಸಲಿದೆ. ಹಳೆಯ ಸಾಲ ಅಥವಾ ಹಣಕಾಸಿನ ದಾಯಿತ್ವಗಳನ್ನು ಸರಿಪಡಿಸಿ ನಿರ್ಧಾರಗಳನ್ನು ಧೈರ್ಯದಿಂದ ತೆಗೆದುಕೊಳ್ಳಿ. ಗ್ರಹಣದ ಶಕ್ತಿಗಳು ನಿಮ್ಮಲ್ಲಿ ಆರ್ಥಿಕ ಜ್ಞಾನ ಮತ್ತು ವ್ಯವಸ್ಥಾಪನಾ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಆದರೂ ಸಹ ನಿರ್ಧಾರಗಳನ್ನು ತಕ್ಷಣ ತೆಗೆದುಕೊಳ್ಳುವುದನ್ನು ತಡೆಗೊಳ್ಳಿ ಮತ್ತು ಯೋಚನೆ ಮಾಡಿ ಮುಂದುವರಿಯಿರಿ. ನಿಮಗೆ ಒಳ್ಳೆಯದಾಗುತ್ತೆ. ಹಾಗೂ ನೀವು ಒಂದು ವೇಳೆ ವೃಷಭ ರಾಶಿಯವರಾಗಿದ್ದರೆ ಈ ಹೋಳಿ ಹುಣ್ಣಿಮೆ ಮತ್ತು ಚಂದ್ರಗ್ರಹಣದ ಪ್ರಭಾವದಿಂದ ನಿಮಗೆ ವಿಶ್ರಾಂತಿ ಹೆಚ್ಚಿನದಾಗಿ ಸಿಗಲಿದೆ. ನೀವು ಮೂಲತಃ ಸ್ಥಿರ, ಸಮಾಧಾನಶೀಲ ವ್ಯಕ್ತಿ. ಈ ಚಂದ್ರಗ್ರಹಣವು ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಮತ್ತು ಹೆಚ್ಚು ಗಟ್ಟಿ ಮಾಡಲು ಸಹಾಯ ಮಾಡಬಹುದು. ಆದರೆ ಇದಕ್ಕೆ ಸರಿಯಾದ ಮಾರ್ಗದರ್ಶನ ಮತ್ತು ಯೋಚನೆ ಅಗತ್ಯ. ಈ ಸಮಯವು ಉದ್ಯಮ, ತೋಟಕ, ಬಂಡವಾಳ ಹೂಡಿಕೆಗಳು ಮತ್ತು ಆಸ್ತಿ ಖರೀದಿ, ವ್ಯಾಪಾರ ಮೂಲಕ ಉತ್ತಮ ಫಲಗಳನ್ನು ನೀಡಲು ಸಾಧ್ಯ ಇರುತ್ತದೆ. ಹಳೆಯ ವ್ಯವಹಾರಗಳಲ್ಲಿ ಬಂದಿರುವ ತೊಂದರೆಗಳು ಈಗ ಸರಿಯಾಗಲು ಪ್ರಾರಂಭವಾಗುತ್ತವೆ. ಇದು ನಿಮ್ಮ ಮನೋಬಲವನ್ನು ಹೆಚ್ಚಿಸುತ್ತದೆ. ಗ್ರಹಣದ ಶಕ್ತಿಯು ನಿಮ್ಮ 2ನೇ ಮನೆ, ಹಣ, ಆಸ್ತಿ, ಕೌಟುಂಬಿಕ, ನಿಮ್ಮ ಆತ್ಮವಿಶ್ವಾಸವನ್ನು ಮತ್ತು ನಿಮ್ಮ ಮನ್ನಣೆಯನ್ನು ನಿರ್ವಹಿಸುವ ಶಕ್ತಿ ಹೊಂದಿರುತ್ತದೆ. ಇದರ ಮೇಲೆ ಬಲವಾಗಿ ಪ್ರಭಾವ ಬೀರುತ್ತದೆ. ನೀವು ಹಣವನ್ನು ಹೇಗೆ ಸಂಗ್ರಹಿಸುವುದು ಮತ್ತು ಹೇಗೆ ವೃದ್ಧಿಸುವುದು ಎಂಬುದರ ಬಗ್ಗೆ ಚಿಂತನೆ ಮಾಡಿ ಆಮಂತ್ರಿಸಬಹುದು. ಧೈರ್ಯವಿಟ್ಟು ನಿಮ್ಮ ಆರ್ಥಿಕ ಯೋಜನೆಗಳಲ್ಲಿ ವಿಸ್ತಾರ ಮತ್ತು ನೂತನ ಯೋಚನೆಯನ್ನು ಮುಂದೆ ತನ್ನಿರಿ. ಇದರಿಂದ ನಿಮ್ಮ ಸಂಪತ್ತಿನ ವೃದ್ಧಿಗೆ ಹೊಸ ದಾರಿ ತೆರೆದುಕೊಳ್ಳಬಹುದು. ಮತ್ತು ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ಹೋಳಿ ಹುಣ್ಣಿಮೆ ಮತ್ತು ಚಂದ್ರಗ್ರಹಣದ ಪ್ರಭಾವದಿಂದ ಅನುಕೂಲಕರವಾದ ವಾತಾವರಣ ಸೃಷ್ಟಿಯಾಗಲಿದೆ. ಈ ಗ್ರಹಣವು ನಿಮ್ಮ ಸೂಕ್ಷ್ಮ ಮತ್ತು ಜ್ಞಾನದ ಶಕ್ತಿಯನ್ನು ಹೆಚ್ಚು ಪ್ರೇರೇಪಿಸುತ್ತದೆ. ನಿಮ್ಮ ಬೌದ್ಧಿಕ ಶಕ್ತಿ ಮತ್ತು ಸಂವಹನ ಸಾಮರ್ಥ್ಯವನ್ನು ಬಳಸಿ ಉದ್ಯೋಗ, ವ್ಯವಹಾರ ಅಥವಾ ಬಂಡವಾಳ ಹೂಡಿಕೆಯ ಕ್ಷೇತ್ರದಲ್ಲಿ ಹೊಸ ಆರ್ಥಿಕ ಯೋಗಗಳು ಮೂಡಬಹುದು. ನಿಮ್ಮ ಮನಸ್ಸು ಚುರುಕಾಗಿರುವ ಕಾರಣ ಹೊಸ ಐಡಿಯಾಗಳನ್ನು ಚಿಂತಿಸಲು ಮತ್ತು ಅನುಷ್ಠಾನ ಮಾಡಲು ಇದು ಅತ್ಯುತ್ತಮ ಸಮಯ. ಗ್ರಹಣದ ವೇಳೆ ನೀವು ಕಲಿಕಾ ಕಾರ್ಯಕ್ರಮಗಳನ್ನು, ಉದ್ಯೋಗ ಅವಕಾಶಗಳನ್ನು, ಹೊಸ ಕಾಂಟ್ರಾಕ್ಟ್ಗಳನ್ನು ಕುರಿತು ಚಿಂತಿಸಬಹುದು. ಇದು ನಿಮ್ಮ ಆದಾಯದ ಸ್ತೋತ್ರವನ್ನು ಹೆಚ್ಚಿಸುತ್ತದೆ. ಇದು ಸಂಪತ್ತಿನ ಹಾದಿಯಲ್ಲಿ ಹೊಸ ಸವಾಲುಗಳನ್ನು ಸ್ವೀಕರಿಸಲು ಚಿಕ್ಕ ಚಿಕ್ಕ ಹಂತಗಳಿಂದ ಮುಂದುವರಿಯಲು ಸಂಗತಿಗಳನ್ನು ಸುಲಭ ಮಾಡುತ್ತದೆ.
ನಿಮ್ಮ ಸಂವಹನ ಶಕ್ತಿ ಮತ್ತು ಜಾಲತಾಣವನ್ನು ಶಕ್ತಿಶಾಲಿಯಾದ ಮಾರ್ಗದ ಬೆಳವಣಿಗೆಗೆ ತರುವುದು. ಒಟ್ಟಿನಲ್ಲಿ ಮಿಥುನ ರಾಶಿಯವರಿಗೆ ಈ ಚಂದ್ರಗ್ರಹಣದ ಪ್ರಭಾವದಿಂದ ಅನುಕೂಲಕರವಾದ ವಾತಾವರಣ ಎಲ್ಲ ಕಡೆಯಿಂದ ಸೃಷ್ಟಿಯಾಗಲಿದೆ. ಮತ್ತು ಸ್ನೇಹಿತರೆ, ನೀವೇನಾದರೂ ಕನ್ಯಾ ರಾಶಿಯವರಾಗಿದ್ದರೆ ಹೋಳಿ ಹುಣ್ಣಿಮೆ ಮತ್ತು ಚಂದ್ರಗ್ರಹಣದ ಪ್ರಭಾವದಿಂದ ತುಂಬಾ ಅಭಿವೃದ್ಧಿಯನ್ನು ಹೊಂದುವಿರಿ. ಸಿರಿ ಸಂಪತ್ತು, ಆಸ್ತಿ, ಹಣಕಾಸು ಎಲ್ಲವೂ ಅಭಿವೃದ್ಧಿಯಾಗಲಿದೆ. ಈ ಗ್ರಹಣವು ನಿಮ್ಮ ವ್ಯವಸ್ಥೆ ಮತ್ತು ಯೋಜನೆ ಸಾಮರ್ಥ್ಯವನ್ನು ಹೆಚ್ಚು ಎತ್ತಿಡುತ್ತದೆ. ನೀವು ಈಗಾಗಲೇ ಜಾಗದಲ್ಲಿ ಎತ್ತರಕ್ಕೆ ಏರಲು ಯೋಚಿಸುವ ವ್ಯಕ್ತಿ ಆಗಿದ್ದೀರಾ. ಆದರೆ ಈ ಗ್ರಹಣದ ಸಮಯವು ನಿಮ್ಮ ಧನ ಸಂಪಾದನೆ ಹಾಗೂ ವೆಚ್ಚ ನಿರ್ವಹಣೆ ಹಾಗೂ ಮಹತ್ವದ ಕಾಲಘಟ್ಟವಾಗಿದೆ. ನಿಮ್ಮ ಅನೇಕ ಗುಣಗಳು, ನಿರ್ದಿಷ್ಟತೆ, ಸಮರ್ಪಣೆ ಮತ್ತು ಲಾಜಿಕ್ ನಿಮ್ಮ ಆರ್ಥಿಕ ಯಶಸ್ಸಿಗೆ ಕೆಲಸ ಮಾಡುತ್ತವೆ. ಈ ಸಮಯದಲ್ಲಿ ನೀವು ಹೊಸ ಕಾರ್ಯರಂಗ, ನೂತನ ಬಂಡವಾಳ ಹೂಡಿಕೆ ಅಥವಾ ವ್ಯವಹಾರ ಯೋಜನೆಗಳನ್ನು ಸುಧಾರಿಸಿದ ರೂಪದಲ್ಲಿ ಪ್ರಾರಂಭಿಸಬಹುದು. ನಿಮ್ಮ ಹಣದ ನಿರ್ವಹಣೆಯಲ್ಲಿ ಆಯಾ ಚಿಕ್ಕ ದೋಷಗಳನ್ನು ಸುಧಾರಿಸಿ ದೊಡ್ಡ ಲಾಭ ಗಳಿಸಲು ಸಾಧ್ಯವಾಗುತ್ತದೆ. ಈ ಗ್ರಹಣವು ನಿಮ್ಮಲ್ಲಿ ಪ್ಲಾನೆಸ್ ಮತ್ತು ಡೀಟೇಲ್ ಆಧಾರಿತ ಕಾರ್ಯಕ್ಷಮತೆಯನ್ನು ಮೂಡಿಸುತ್ತದೆ. ನಿಮ್ಮ ಹಣದ ಗುರಿಗಳನ್ನು ತಲುಪಲು ಬೇಕಾದ ವಿಧಾನಗಳನ್ನು ಸ್ಪಷ್ಟಪಡಿಸುತ್ತದೆ. ಶಾಂತ ಮನಸ್ಸು ಮತ್ತು ಯೋಚನೆ ಇದಕ್ಕೆ ಪ್ರಮುಖವಾಗಿ ಇರಬೇಕು. ಒಟ್ಟಿನಲ್ಲಿ ಕನ್ಯಾ ರಾಶಿಯವರಿಗೆ ಈ ಚಂದ್ರಗ್ರಹಣದ ಪ್ರಭಾವದಿಂದ ಅಭಿವೃದ್ಧಿಯ ಸಮಯ ಅಂದರೆ ತಪ್ಪಾಗುವುದಿಲ್ಲ. ಮತ್ತು ತುಲಾರಾಶಿಯವರಿಗೆ ಈ ಹೋಳಿ ಹುಣ್ಣಿಮೆ ಮತ್ತು ಚಂದ್ರಗ್ರಹಣದ ಪ್ರಭಾವದಿಂದ ಒಳ್ಳೆಯ ಛಾಯೆ ಮೂಡಿ ಬರಲಿದೆ. ಇದರಿಂದ ಎಲ್ಲದೂ ಒಳ್ಳೆಯದಾಗಿದೆ. ಈ ಗ್ರಹಣವು ನಿಮಗೆ ತುಂಬಾ ಸಂತೋಷಕರ ಜೀವನವನ್ನು ತಂದುಕೊಡುತ್ತೆ. ಹಾಗೂ ತುಲಾರಾಶಿಗೆ ಗ್ರಹಣವು ಸಾಮರಸ್ಯ ಮತ್ತು ಸಮತೋಲನವನ್ನು ತರಲು ಸಹಾಯ ಮಾಡಬಹುದು. ನಿಮ್ಮ ಆರ್ಥಿಕ ಮತ್ತು ಸಂಬಂಧಿತ ಕ್ಷೇತ್ರಗಳ ನಡುವೆ ಸೂಕ್ತ ಸಮತೋಲನ ಸಾಧಿಸುವಿರಿ. ಆರ್ಥಿಕ ಯೋಗಗಳು ಸ್ಪಷ್ಟವಾಗಿ ಮೂಡಬಹುದು. ನೀವು ನಿಮ್ಮ ಸಮಸ್ಯೆಗಳನ್ನು ಸಂವಹನ ಮತ್ತು ಮೌಲಿಕ ಸಂವಾದದ ಮೂಲಕ ಪರಿಹರಿಸಬಹುದು. ಇದು ಆರ್ಥಿಕ ಬಲಕ್ಕೆ ಮತ್ತಷ್ಟು ಸಹಾಯ ಮಾಡುತ್ತದೆ. ನಿಮ್ಮ ಸಂಯೋಜನಾ ಶಕ್ತಿ ಮತ್ತು ಮಿತಭಾಷಿತ ನಿಯಂತ್ರಣ ನಿಮ್ಮ ಒಳ್ಳೆಯ ಬಾಂಧವ್ಯಗಳನ್ನು ಮತ್ತು ಉದ್ಯೋಗ ವ್ಯಾಪಾರ ಸಂಬಂಧಗಳನ್ನು ಇಂಪ್ರೂವ್ ಮಾಡುವಲ್ಲಿ ಯಶಸ್ವಿಯಾಗುತ್ತದೆ. ಇದು ಹೊಸ ಫೈನಾನ್ಸಿಯಲ್ ಆಪರ್ಚುನಿಟಿಗಳನ್ನು ತರಬಹುದು. ಗ್ರಹಣದ ಸಮಯದಲ್ಲಿ ಪ್ರಕಟವಾದ ಉದ್ದೇಶಗಳು ಮತ್ತು ಗುರಿಗಳು ನಿಮ್ಮ ಜೀವನಕ್ಕೆ ಪ್ರಭಾವ ಬೀರುತ್ತವೆ. ಆದ್ದರಿಂದ ನಿಮ್ಮ ಗುರುಗಳನ್ನು ಪಾಠ್ಯವಾಗಿ ಸುಧಾರಿಸಿ ಮುಂದೆ ಸಾಗುವುದರಿಂದ ದೊಡ್ಡ ಗಳಿಕೆ ಸೇರುತ್ತದೆ. ಚಂದ್ರಗ್ರಹಣ ಮತ್ತು ಹೋಳಿ ಹುಣ್ಣಿಮೆಯ ಪ್ರಭಾವದಿಂದ ತುಲಾರಾಶಿಯವರಿಗೆ ಒಳ್ಳೆಯದೇ ಆಗುತ್ತೆ. ಮತ್ತು ಸ್ನೇಹಿತರೆ, ವೃಶ್ಚಿಕ ರಾಶಿಯವರಿಗೆ ಈ ಹೋಳಿ ಹುಣ್ಣಿಮೆ ಮತ್ತು ಚಂದ್ರಗ್ರಹಣದ ಪ್ರಭಾವದಿಂದ ಆನಂದದ ಜೀವನ ಪ್ರಾಪ್ತಿಯಾಗಲಿದೆ. ಈ ಗ್ರಹಣವು ನಿಮ್ಮ ಆಂತರಿಕ ಶಕ್ತಿ ಹಾಗೂ ಬದಲಾವಣೆಯ ಸಾಮರ್ಥ್ಯವನ್ನು ಹೆಚ್ಚು ಉದ್ವೇಗಗೊಳಿಸುತ್ತದೆ. ಈ ಸಮಯವು ನಿಮ್ಮ ಹಣಕಾಸಿನ ಪ್ರಪಂಚದಲ್ಲಿ ಆಳವಾದ ಬದಲಾವಣೆಗಳು ತರಬಹುದು. ನೀವು ಜೀವನದಲ್ಲಿ ಗೋಚರಿಸುತ್ತಿರುವ ಹಳೆಯ ಬ್ಲಾಕ್ಗಳನ್ನು ಬದಲಾವಣೆ ಮಾಡಲು ಮತ್ತು ಹೊಸ ಆರ್ಥಿಕ ಯೋಗಗಳಿಗೆ ಮುಕ್ತಾಯ ಕಾಣಲು ಇಲ್ಲಿದೆ. ವೃಶ್ಚಿಕ ರಾಶಿಯ ಶಕ್ತಿಗಳು ಗಾಢ ಗಮನ, ತೀವ್ರ ಗಮನ ಮತ್ತು ಸಂಕೀರ್ಣ ವಿಚಾರಧಾರೆ ಈ ಗ್ರಹಣದ ಸಮಯದಲ್ಲಿ ನಿಮ್ಮ ಹಿತಕ್ಕಾಗಿ ಬಲವಾಗಿ ಕೆಲಸ ಮಾಡುತ್ತದೆ. ಹೊಸ ಬಂಡವಾಳ ಹೂಡಿಕೆ, ಉದ್ಯೋಗ ಬದಲಾವಣೆಯಲ್ಲಿ ಬಹಳ ಮಹತ್ವದ ಫಲದಾಯಕ ಅವಕಾಶಗಳು ಕಾಣಿಸಬಹುದು. ಹೇಳಬೇಕಾದದ್ದು, ಈ ಸಮಯದಲ್ಲಿ ಶಾಂತ ಮನಸ್ಸು ಮತ್ತು ಯುಕ್ತಿತಂತ್ರದಿಂದ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ನಿಮ್ಮ ಹಣಕಾಸಿನ ಬದುಕನ್ನು ಮತ್ತಷ್ಟು ಬಲಪಡಿಸುತ್ತದೆ. ಒಟ್ಟಿನಲ್ಲಿ ವೃಶ್ಚಿಕ ರಾಶಿಯವರಿಗೆ ಅದೃಷ್ಟವೋ ಅದೃಷ್ಟ. ಸ್ನೇಹಿತರೆ, ಒಂದು ವೇಳೆ ನೀವು ಧನಸ್ಸು ರಾಶಿಯವರಾಗಿದ್ದರೆ ಈ ಹೋಳಿ ಹುಣ್ಣಿಮೆ ಮತ್ತು ಚಂದ್ರಗ್ರಹಣದ ಪ್ರಭಾವದಿಂದ ಎಲ್ಲ ಕಡೆಯಿಂದ ಎಲ್ಲದರಲ್ಲೂ ಯಶಸ್ಸನ್ನು ಸಾಧಿಸುವಿರಿ. ಒಟ್ಟಿನಲ್ಲಿ ಮುಟ್ಟಿದ್ದಲ ಚಿನ್ನ ಆಗಿ ಬಾಳು ಬಂಗಾರವಾಗುವಂಥ ಸಮಯ ಅಂದರೆ ತಪ್ಪಾಗುವುದಿಲ್ಲ. ಧನಸ್ಸು ರಾಶಿಯವರಿಗೆ ಈ ಗ್ರಹಣವು ವಿಸ್ತಾರ, ಅನುಭವ ಮತ್ತು ಹೊಸ ಉಪಕ್ರಮಗಳ ಗಣನೀಯ ಪ್ರೇರಣೆ ನೀಡುತ್ತದೆ. ನೀವು ಧೈರ್ಯವಾಗಿ ಹೊಸ ಯೋಜನೆಗಳನ್ನು ಕೈಗೊಳ್ಳಬಹುದು ಮತ್ತು ಧನಲಾಭದ ಅವಕಾಶಗಳನ್ನು ಹೆಚ್ಚು ಗಮನಿಸಬಹುದು. ನಿಮ್ಮ ಆತ್ಮವಿಶ್ವಾಸ ಮತ್ತು ಸ್ಪರ್ಧಾತ್ಮಕ ಧೋರಣೆಗಳನ್ನು ನಿಮ್ಮ ಹಣಕಾಸಿನ ಗುರಿಗಳನ್ನು ಯಶಸ್ವಿಯಾಗಿ ತಲುಪಲು ಸಹಾಯ ಮಾಡುತ್ತದೆ. ಗ್ರಹಣವು ನಿಮ್ಮ 9ನೇ ಮನೆ, ಉನ್ನತ ಶಿಕ್ಷಣ, ವಿದೇಶ, ಧಾರ್ಮಿಕ, ಮಾರ್ಮಿಕ ಯಾತ್ರೆಗಳು ಇದರಲ್ಲಿ ಪರಿಣಾಮ ಬೀರಬಹುದು. ಇದು ನಿಮ್ಮ ವಿದೇಶಿಕ ಉದ್ಯೋಗ, ಶಿಕ್ಷಣ ಅಥವಾ ಅಂತಾರಾಷ್ಟ್ರೀಯ ವ್ಯವಹಾರಗಳಲ್ಲಿ ಹೊಸ ಆದಾಯದ ಮಾರ್ಗಗಳನ್ನು ತೆರೆದಿಡಬಹುದು. ನಿಮ್ಮ ಜೀವನದಲ್ಲಿ ಹೊಸ ಧಾರ್ಮಿಕ, ಆಧ್ಯಾತ್ಮಿಕ ಗುರಿಗಳನ್ನು ಹೊಂದಿದರೆ ಅವುಗಳು ನಿಮ್ಮ ಧನ ಅವಕಾಶವನ್ನು ಮತ್ತಷ್ಟು ಹೆಚ್ಚು ಶಕ್ತಿಶಾಲಿಗೊಳಿಸುತ್ತದೆ. ಮುಂದೆ ಸಾಗುತ್ತಿರುವುದರಲ್ಲಿ ಹೊಸ ಶೈಲಿಗಳು ಮತ್ತು ಸಂವಹನ ನೈಪುಣ್ಯತೆಗಳು ನಿಮ್ಮ ಯಶಸ್ಸನ್ನು ಮತ್ತಷ್ಟು ಹೆಚ್ಚಿಸಬಹುದು. ಒಟ್ಟಿನಲ್ಲಿ ಧನಸ್ಸು ರಾಶಿಯವರಿಗೆ ತುಂಬ ಹೆಚ್ಚಿನ ಯಶಸ್ಸು ಮತ್ತು ಹಣಕಾಸಿನ ಪರಿಸ್ಥಿತಿ ಕೂಡಿಬರುತ್ತದೆ.
ಸ್ನೇಹಿತರೆ, ಮಾರ್ಚ್ 3, 2026ರಂದು ಚಂದ್ರಗ್ರಹಣವು ಭಾವನಾತ್ಮಕ, ಆರ್ಥಿಕ ಮತ್ತು ಬೌದ್ಧಿಕ ರೀತಿಯಲ್ಲಿ ಎತ್ತರಕ್ಕೆ ಏರಿ ಬಲವನ್ನು ನೀಡುತ್ತದೆ. ಇದು ವಿಶಿಷ್ಟ ಧನ ಯೋಗಗಳು ಮತ್ತು ಆರ್ಥಿಕ ಬದಲಾವಣೆಗೆ ಉತ್ತಮ ಸಮಯವೂ ಆಗಬಹುದು. ಮತ್ತು ನಿಮ್ಮ ವೈಯಕ್ತಿಕ ಜಾತಕ ಚಕ್ರ ಮತ್ತು ಗ್ರಹ ರಾಶಿಗಳು ಅನ್ವಯಿಸಿದರೆ ಪರಿಣಾಮಗಳು ಇನ್ನೂ ಹೆಚ್ಚು ವೈಯಕ್ತಿಕವಾಗಿರುತ್ತವೆ. ನೋಡಿದ್ರಲ್ಲ ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀವಿ. ಇಷ್ಟ ಆಗಿದ್ರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಸಾಧ್ಯವಾದರೆ ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಹಾಗೂ ಗ್ರೂಪ್ಗಳಿಗೆ ಶೇರ್ ಮಾಡಿ. ನೀವು ಶೇರ್ ಮಾಡುವುದರಿಂದ ನಿಮ್ಮಿಂದ ಅವರಿಗೆ ಉಪಯೋಗ ಆಗಬಹುದು. ಇನ್ನೂ ಹೆಚ್ಚಿನ ಜ್ಯೋತಿಷ್ಯ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ.